ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ತಂದೆ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ವಿಶೇಷವಾಗಿ ಕರ್ತನೆ, ಒಂದು ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿನಿಂದ ಇವತ್ತು ಶಿಕ್ಷಕರ ದಿನಾಚರಣೆ ಎಂದು ತಂದೆ ದೇವರೇ ಆನ ಮುಖಾಂತರವಾಗಿ ಇನ್ನು ಸುವಾರ್ತೆಯನ್ನು ಸಾರುವಾಗ ನೀನೇ ನಮ್ಮ ಜೊತೆಗಾರನಾಗಿದ್ದು ನಡೆಸು. ಹೌದು ಕರ್ತನೆ, ಇವತ್ತು ನಮ್ಮ ಕರ್ನಾಟಕ, ಭಾರತ ದೇಶದಲ್ಲಿ ಮತ್ತು ಇಡೀ ಪ್ರಪಂಚದಲ್ಲಿ ಶಿಕ್ಷಕ ಮತ್ತು ಶಿಕ್ಷಕಿಯಾಗಿ ಕಾರ್ಯ ಮಾಡುವಂತ, ಕೆಲಸ ಮಾಡುವಂತ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಇಳಿದು ಬರಲಿ. ಅವರನ್ನು, ಅವರ ಕುಟುಂಬನ ಆಶೀರ್ವಾದ ಮಾಡು. ಈ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ಇವತ್ತು ನಿನ್ನ ಸುವಾರ್ತೆಯನ್ನು ಅದರ ಮುಖಾಂತರ ಸಾರುವಾಗ ಅನೇಕ ಜನರು ಇದನ್ನು ನೋಡಿ ರಕ್ಷಣೆ ಹೊಂದಿ ನಿನ್ನ ಮಕ್ಕಳ ಬದುಕುವಂತೆ ನೀವು ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಗಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ಈ ಒಂದು ಸೆಪ್ಟೆಂಬರ್ 5ನೇ ತಾರೀಕು, ನಿಮಗೆ ಗೊತ್ತಿರುವಂತ ಹಾಗೆ ಇವತ್ತು ಶಿಕ್ಷಕರ ದಿನಾಚರಣೆ. ಈ ಒಂದು ವಿಷಯದಲ್ಲಿ ಎಲ್ಲರಿಗೂ, ಒಂದು ಶಿಕ್ಷಕರಿಗೂ ಮತ್ತು ಶಿಕ್ಷಕರಿಗೂ ಯೇಸುವಿನ ನಾಮದಲ್ಲಿ ಶಿಕ್ಷಕರ ದಿನಾಚರಣೆಯ ಒಂದು ದಿವಸಕ್ಕಾಗಿ ನಿಮ್ಮನ್ನು ವಂದನೆ ಹೇಳುತ್ತೇನೆ. ವೆರಿ ಹ್ಯಾಪಿ ಟೀಚರ್ ಡೇ ಆಲ್ ಆಫ್ ಯು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಸಮಯದಲ್ಲಿ ಶಿಕ್ಷಕರ ದಿನಾಚರಣೆ ದಿವಸದಿಂದ ದೇವರು ನಮಗೆ ಕೊಟ್ಟಂತ ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 40ನೇ ವಚನ. The book of Luke chapter 6 verse 40. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ತೀರಾ ಕಲಿತಿರುವ ಶಿಷ್ಯನು ಗುರುವನಂತೆ ಆಗಿರುವನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಗುರುಗಿಂತ ಶಿಷ್ಯನು ದೊಡ್ಡವನಲ್ಲ ಮತ್ತು ತೀರಾ ಕಲಿತವನು ಗುರುವಿನಂತೆ ಆಗುವನು ಎಂಬುದಾಗಿ ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಗುರು ಮತ್ತು ಶಿಷ್ಯರ ವಿಷಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವಾಗ ಒಬ್ಬ ಶಿಷ್ಯ ಆತನ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಬೇಕಾದ್ರೆ ಆತನಿಗೆ ಯಾರಿಗೆ ಅಗತ್ಯ ಇದೆ, ಅವರಿಗೆ ಯಾರದ ಅವಶ್ಯಕತೆ ಇದೆ ಅಂದ್ರೆ ಗುರುವಿನ ಅವಶ್ಯಕತೆ ಇದೆ. ಒಬ್ಬ ಟೀಚರ್ನ ಅವಶ್ಯಕತೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಇದೆ. ಹಲ್ಲೆಲೂಯಾ. ಶಿಷ್ಯನು ಗುರುವಿನಿಂದ ದೊಡ್ಡವನಲ್ಲಂತೆ ಮತ್ತು ಸ್ವಲ್ಪ ಅಂದ್ರೆ ತೀರ ಕಲಿತವನು ಗುರುವಿನಂತೆ ಆಗುವುದೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ತಂದೆಯ ದೇವರು ಏನಾಗಿದ್ದಾನೆ, ಯೇಸು ಕ್ರಿಸ್ತನು ಆತನು ಟೀಚರ್ಗಳಿಗಿಂತ ಟೀಚರ್ ಆಗಿದ್ದಾನೆ. ಹೌದು, ಇವತ್ತು ಈ ಲೋಕದಲ್ಲಿ ದೇವರು ನಮಗೆ ಸೃಷ್ಟಿ ಮಾಡಿ ಈ ಲೋಕದಲ್ಲಿ ಇಟ್ಟಿದ್ದಾರೆ. ಮೊದಲನೇದಾಗಿ ಇವತ್ತು ನಮ್ಮ ಒಂದು ಲೋಕದಲ್ಲಿ ದೇವರು ಅನೇಕ ಶಿಕ್ಷಕ ಮತ್ತು ಶಿಕ್ಷಕರನ್ನು ದೇವರು ನಮ್ಮನ್ನು ಒಂದು ಒಳ್ಳೆ ಬುದ್ಧಿ, ಜ್ಞಾನ, ವಿವೇಕ ಪಡೆದುಕೊಳ್ಳಬೇಕೆಂದು ದೇವರು ಅನೇಕ ಟೀಚರ್ಗಳನ್ನು ನಮ್ಮ ಒಂದು ಲೋಕದಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ನೋಡ್ತೇವೆ. ಮೊಟ್ಟ ಮೊದಲನೇದಾಗಿ ನಾವು ತಾಯಿ ಗರ್ಭದಲ್ಲಿ ರೂಪಿಸಿದಾಗ ದೇವರು ನಮಗೆ ಈ ಲೋಕಕ್ಕೆ ಬಂದಿದಾಗ ಮೊಟ್ಟ ಮೊದಲನೇದಾಗಿ ತಾಯಿ ಏನಾಗಿದ್ದಾಳೆ, ಗುರು ಆಗಿದ್ದಾಳೆ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಮೊದಲನೆಯ ಒಂದು ಗುರು ಎಂಬುದಾಗಿ ನೋಡಿದರೆ ಈ ಲೋಕದಲ್ಲಿ ತಾಯಿ ಏನಾಗಿದ್ದಾಳೆ, ಒಬ್ಬ ಶಿಕ್ಷಕಿ ಆಗಿದ್ದಾಳೆ. ತನ್ನ ಮಗುವಿಗೆ ಏನು, ಯಾರು ತಂದೆ, ಯಾರು ತಾಯಿ, ಯಾರು ಅಣ್ಣ ತಮ್ಮರು, ಯಾರು ಬಂಧು ಬಳಗ, ಪ್ರತಿಯೊಬ್ಬರಿಗೆ ಏನ್ ಮಾಡ್ತಾಳೆ, ಆ ಒಂದು ತಾಯಿಯಾಗಿ ಇರುವಂತ ಗುರು ಆಗಿರುವಂತ ತಾಯಿ ಏನ್ ಮಾಡ್ತಾಳೆ, ತನ್ನ ಮಗನಿಗೆ ಬೋಧಿಸ್ತಾಳೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದಾಗಿ ಆತನಿಗೆ ಊಟ ಮಾಡುವುದಕ್ಕೆ, ನಡೆಯುವುದಕ್ಕೆ, ಮಾತಾಡುವುದಕ್ಕೆ ಪ್ರತಿಯೊಂದು ತಾಯಿ ಕಲಿಸ್ತಾಳೆ. ಹಲ್ಲೆಲೂಯಾ. ತಾಯಿ ಏನಾಗಿದ್ದಾಳೆ, ಒಬ್ಬ ಗುರು, ಒಬ್ಬ ಶಿಕ್ಷಕಿ ಆಗಿದ್ದಾಳೆ ಎಂಬುದಾಗಿ ನೋಡ್ತೇವೆ. ಮತ್ತೆ ಎರಡನೇದಾಗಿ ನೋಡ್ಬೇಕಾದ್ರೆ ಸ್ಕೂಲ್ಗೆ ಹಾಕಿದಾಗ ಅಲ್ಲಿ ನಮ್ಮನ್ನು ವಿದ್ಯೆ ಕಲಿಸುವಂತ ಗುರುಗಳು, ಶಿಕ್ಷಕರು, ಅವರು ಕೂಡ ಏನಾಗಿದ್ದಾರೆ, ಒಬ್ಬ ಗುರುಗಳಾಗಿದ್ದಾರೆ. ಇವತ್ತು ಸ್ಕೂಲಿಗೆ ಹೋಗಿದಾಗ ಅಲ್ಲಿ ಏನ್ ಮಾಡ್ತಾರೆ, ನಮಗೆ ಅಕ್ಷರ ವಿದ್ಯೆ ಕಲಿಸ್ತಾರೆ. ಒಂದು ನಮ್ಮ ದೇಶದ ಇತಿಹಾಸದ ಬಗ್ಗೆ ಆ ಪಠ್ಯ ಪುಸ್ತಕದಲ್ಲಿರುವಂತದ್ದೆಲ್ಲ ನಮಗೆ ಒಂದು ಶಿಕ್ಷಕರು ಕಲಿಸಿಕೊಡ್ತಾರೆ.
ನಾವು ಓದುವಂಥದ್ದು, ನಾವು ಹೆಂಗ್ ಓದಬೇಕು, ನಾವು ಹೆಂಗ್ ಬರಿಬೇಕು, ಎಲ್ಲಾ ಭಾಷೆಗಳಲ್ಲಿ ಹೆಂಗ್ ಮಾತಾಡ್ಬೇಕೆಂಬುದಾಗಿ ನಾವು ಸ್ಕೂಲ್ಗೆ ಹೋದಾಗ ನಮ್ಮ ಶಿಕ್ಷಕರು ಕಲಿಸಿಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ವಿದ್ಯಾವಂತರಾಗಿರುವಂತದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಾವು ಜ್ಞಾನಿಗಳಾಗಬೇಕೆಂಬುದಾಗಿ ದೇವರ ಚಿತ್ತವಿದೆ. ಹಲ್ಲೆಲೂಯಾ. ನಾವು ಅಜ್ಞಾನಿಗಳಾಗಿರುವಂತದ್ದು ದೇವರಿಗೆ ಇಷ್ಟ ಇಲ್ಲ. ನಾವು ಜ್ಞಾನಿಗಳಾಗಿ ಬುದ್ಧಿವಂತರಾಗಿ ಜೀವಿಸಬೇಕು ಈ ಲೋಕದಲ್ಲಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾಕೋಬ 1:5 ದೇವರ ವಾಕ್ಯ ಹೇಳುತ್ತದೆ, ನಿನಗೆ ಜ್ಞಾನ ಕಡಿಮೆ ಆದರೆ ನೀ ಏನ್ ಮಾಡು, ನನಗೆ ಕೇಳಿಕೋ, ನಾನು ನಿನಗೆ ಉದಾರ ಮನಸ್ಸಿಂದ ಕೊಡ್ತೇನೆ ದೇವರ ವಾಕ್ಯ ಹೇಳುತ್ತದೆ. ಹೌದು, ಇವತ್ತು ಟೀಚರ್ಗಿಂತ ಟೀಚರ್ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಒಳ್ಳೆಯ ಬೋಧಕನು, ಒಳ್ಳೆಯ ಒಂದು ಶಿಕ್ಷಕನಾಗಿದ್ದಾನೆ. ಇವತ್ತು ಆತನು ಈ ಲೋಕದಲ್ಲಿ ನಮ್ಮ ಕಳಿಸಿ ತಾಯಿಯನ್ನು ನಮ್ಮ ಶಿಕ್ಷಕಿಯಾಗಿ ಮತ್ತು ಸ್ಕೂಲಿಗೆ ಕಳಿಸಿದಾಗ ಅಲ್ಲಿ ಶಿಕ್ಷಕರನ್ನು ಶಿಕ್ಷಕಿಯರನ್ನು ಇಟ್ಟು ಆ ಟೀಚರ್ಗಳನ್ನು ಇಟ್ಟು ನಮ್ಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡುವಂತೆ ಆ ದೇವರನ್ನು ಮಾಡಿದ್ದಾರೆ. ಅವ್ರ ಮುಖಾಂತರವಾಗಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ಯೇಸು ಕ್ರಿಸ್ತನು ಏನಾಗಿದ್ದಾರೆ? ಟೀಚರ್ಗಳಿಗಿಂತ ಒಂದು ಮಾಸ್ಟರ್ಗಿಂತ ಮಾಸ್ಟರ್, ಬೋಧಕನಿಗಿಂತ ಆತನು ಒಳ್ಳೆ ಬೋಧಕನಾಗಿದ್ದಾನೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆತನಿಗೆ ಯೇಸು ಕ್ರಿಸ್ತನಿಗೆ ಏನ್ ಹೇಳ್ತಾರೆ? ಒಳ್ಳೆಯ ಬೋಧಕನೆಂಬುದಾಗಿ ಸತ್ಯವೇದದಲ್ಲಿ ಅನೇಕ ಒಂದು ಒಳ್ಳೆ ಒಂದು ಯಾರು ವಿದ್ವಾಂಸರು, ಪಂಡಿತರು ಸಹ ಏನ್ ಮಾಡ್ತಿದ್ರು? ಅದನಿಗೆ ನೀನು ಒಳ್ಳೆಯ ಬೋಧಕನಾಗಿದ್ದೆ. ಹಲ್ಲೆಲೂಯಾ. ಸೊ ಒಳ್ಳೆಯ ಬೋಧಕನು ಏನ್ ಮಾಡ್ತಾನೆ? ಒಳ್ಳೆಯದನ್ನೇ ಹೇಳ್ತಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವನದಲ್ಲಿ ನಾವು ಯಾವ ಕಷ್ಟ, ದುಃಖ, ಒಂದು ಸಮಸ್ಯೆಗಳು ಬಂದಿದ್ದಾರೆ, ಅದನ್ನು ನಾವು ಹೆಂಗೆ ಎದುರಿಸಬೇಕೆಂಬುದಾಗಿ ಯಾರು ಹೇಳ್ತಾರೆ? ಒಬ್ಬ ಗುರು ತನ್ನ ಶಿಷ್ಯನಿಗೆ ಕಲಿಸಿಕೊಡ್ತಾನೆ. ಹಲ್ಲೆಲೂಯಾ. ಒಬ್ಬ ಗುರು ಏನ್ ಮಾಡ್ತಾನೆ? ತನ್ನ ಒಳ್ಳೆಯ ಉಪದೇಶದಿಂದ ತನ್ನ ಜನರಿಗೆ, ಅಂದ್ರೆ ತನ್ನ ಶಿಷ್ಯರಿಗೆ ಬೋಧಿಸ್ತಾನೆ. ಇವತ್ತು ನಮಗೆ ಒಳ್ಳೆಯ ಬೋಧನೆ, ಒಳ್ಳೆ ಒಂದು ಉಪದೇಶ ಬೇಕಂದ್ರೆ ನಮಗೆ ಒಳ್ಳೆ ಬೋಧಕನು ಬೇಕು. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅದೇ ರೀತಿ ಕೀರ್ತನೆ 32ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೇವೆ, ಯೆಹೋವನು ಒಳ್ಳೆಯದನ್ನು ಉಪದೇಶಿಸಿ ನಿಮ್ಮನ್ನು ನಿಮ್ಮ ಸತ್ಯ ಮಾರ್ಗಗಳಲ್ಲಿ ನಡೆಸುವನು. ಆತನು ನಿಮ್ಮನ್ನು ಉಪದೇಶಿಸಿ ನಿಮ್ಮ ಮಾರ್ಗಗಳನ್ನು ತಿಳಿಸುವನೆಂಬುದಾಗಿ ಕೀರ್ತನೆ 32ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೇವೆ. ನಿಮ್ಮನ್ನು ಉಪದೇಶಿಸಿ ನಿಮ್ಗೆ ಏನ್ ಮಾಡ್ತಾರೆ? ನಿಮ್ಮ ಮಾರ್ಗಗಳನ್ನು ತಿಳಿಸ್ತಾರಂತೆ. ಇವತ್ತು ನಾವು ಯಾವ ಸಮಯದಲ್ಲಿ ಯಾವ ನಿರ್ಧಾರ ಮಾಡ್ಬೇಕು, ಎಲ್ಲಿ ಯಾವ ಒಂದು ಡಿಸಿಷನ್ ತಗೋಬೇಕು, ಯಾವ ತೀರ್ಮಾನ ತಗೋಬೇಕು ಎಂಬುದಾಗಿ ಗೊತ್ತಾಗದ ಕಾರಣ ಅಲ್ಲಿ ದೇವರು ಏನ್ ಮಾಡ್ತಾರೆ? ನಮ್ಗೆ ಉಪದೇಶ ಮಾಡ್ತಾರಂತೆ. ಯಾರು? ಪವಿತ್ರಾತ್ಮ ದೇವರನ್ನು ಉಪದೇಶ ಮಾಡಿ ನಮ್ಮ ಮಾರ್ಗಗಳನ್ನು ತಿಳಿಸುತ್ತಾರೆ. ಮಗನೇ, ಇದು ಮಾರ್ಗ ನಿಂದಲ್ಲ, ಈ ಮಾರ್ಗ ನಿಂದು, ಈ ಮಾರ್ಗದಲ್ಲಿ ನಡಿ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಂದು ಹಲ್ಲೆಲೂಯಾ. ಆ ಉಪದೇಶಕನು ಏನಾಗಿದ್ದಾನೆ? ಇವತ್ತು ನಮ್ಮ ಜೊತೆಗಾರನಾಗಿರುವಂತ ಯೇಸು ಕ್ರಿಸ್ತನು ತನ್ನ ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಹಿಡಿದು ಬಂದಿದ್ದಾರೆ. ಹೌದು, ಆ ಸಹಾಯಕನಿಗೆ ಕೊಟ್ಟಿದ್ದಾನೆ. ಪವಿತ್ರಾತ್ಮನೆಂಬ ಆ ವರ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ, ನಮ್ಮ ಒಳಗೆ ಇಟ್ಟಿದ್ದಾರೆ. ಅಂದ್ರೆ ಅದೇನ್ ಮಾಡುತ್ತೆ? ಆ ಪವಿತ್ರಾತ್ಮನೆಂಬ ದೇವರ ಆತ್ಮವು ನಮಗೆ ಉಪದೇಶ ಮಾಡುತ್ತೆ. ಸೊ ಒಳ್ಳೆದಾವುದು, ಕೆಟ್ಟದಾವುದು ಎಂಬುದಾಗಿ ಯೇಸು ಕ್ರಿಸ್ತನ ಪವಿತ್ರಾತ್ಮನ ಆ ಒಂದು ಶಕ್ತಿ ನಮಗೆ ನಡೆಸುತ್ತದೆ. ಆ ಉಪದೇಶಕ, ಆ ಬೋಧಕನಾಗಿರುವ ಯೇಸು ಕ್ರಿಸ್ತನ ಪವಿತ್ರಾತ್ಮನ ಆತ್ಮ ನಮ್ಮನ್ನು ಒಳ್ಳೆಯದು ಮತ್ತು ಕೆಟ್ಟದರಲ್ಲಿ ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀವು ಭೂಮಿ ಮೇಲೆ ಬದುಕಬೇಕಂದ್ರೆ ಏನ್ ಬೇಕು? ಬುದ್ಧಿ ಬೇಕು, ಜ್ಞಾನ ಬೇಕು, ವಿವೇಕ ಬೇಕು. ಹಲ್ಲೆಲೂಯಾ. ಇವತ್ತು ಓದ್ಲಿಲ್ಲ, ಬರಲಿಲ್ಲ ಅಂದ್ರೆ ಏನು? ನಾವು ಇದ್ದು ಸತ್ತ ಹಾಗೆ ಇರುತ್ತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿಮಗೆ ಶಿಕ್ಷಕ ಮತ್ತು ಶಿಕ್ಷಕಿಯಾಗಿ ದೇವರು ನಿನಗೆ ಒಂದು ಜಾಬ್ ಕೊಟ್ಟಿದ್ದಾರೆ. ನೀನು ಅದರಲ್ಲಿ ಸಂತೋಷಿಸು. ನಿನ್ನ ಕೆಲಸವನ್ನ ನೀನು ನ್ಯಾಯವಾಗಿ ಮಾಡು. ಯಾಕಂದ್ರೆ ಬೋಧಿಸುವಂಥದ್ದು ಅದು ದೇವರ ಕೆಲಸವಾಗಿದೆ. ಹೌದು, ಯಾಕಂದ್ರೆ ದೇವರು ತನ್ನ ಜ್ಞಾನದಿಂದ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದನು. ಅದೇ ಜ್ಞಾನ ಇವತ್ತು ದೇವರು ನಿನಗೆ ಕೊಟ್ಟಿದ್ದಾರೆ. ಇವತ್ತು ನೀನು ಒಬ್ಬ ತಾಯಿಯಾಗಿ ತನ್ನ ಮಗುವನ್ನು ಒಳ್ಳೆ ದೇವರ ವಾಕ್ಯವನ್ನು ಬೋಧಿಸು. ಆ ಮಗುವಿಗೆ ನೀನು ದೇವರ ವಾಕ್ಯ ಬೋಧಿಸಿದಾಗ, ಆ ಉಪದೇಶ ಮಾಡಿದಾಗ, ಆ ಮಗನು ದೊಡ್ಡವನಾದಾಗ ಪಾಪದಲ್ಲಿ ಬಿದ್ದರೂ ಕೂಡ ನೀನು ಹೇಳಿದಂತ ದೇವರ ವಾಕ್ಯ, ನೀನು ಬೋಧಿಸಿದಂತ, ನೀನು ಉಪದೇಶಿಸಿದಂತ ದೇವರ ವಾಕ್ಯ ಆ ಮಗನನ್ನು ತಿರುಗಿ ಕಾಪಾಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀವು ಟೀಚರ್ ಆಗಿ ದೇವರ ಒಂದು ಸ್ಕೂಲು, ಕಾಲೇಜು, ಒಂದು ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ನಿನಗೆ ಆ ದೇವರ ಒಂದು ಜಾಬ್ ನಿನಗೆ ಕೊಟ್ಟಿದ್ದಾರೆ. ಆ ನಿನ್ನ ಕೆಳಗಿರುವಂತಹ ನಿನ್ನ ಸ್ಟೂಡೆಂಟ್ಗಳನ್ನು, ಶಿಕ್ಷಕರನ್ನು ಮತ್ತು ನಿನ್ನ ಒಂದು ಶಿಷ್ಯರನ್ನು ಏನ್ ಮಾಡು? ಒಳ್ಳೆ ಬೋಧನೆ ಮಾಡು. ನೀನು ಆ ಮಕ್ಕಳಿಗೆ ತಿಳಿಯುವಂತೆ ಪಾಠ ಹೇಳು.
ಅದಕ್ಕಿಂತ ಮುಂಚಿತವಾಗಿ ಆ ಒಂದು ಪುಸ್ತಕದಲ್ಲಿ ಏನಿದೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಜ್ಞಾನ ಮಾಡು. ಆ ಮಕ್ಕಳಿಗೆ ಗದರಿಸದ, ಆ ಮಕ್ಕಳಿಗೆ ಹೊಡೆದು ಬಡೆದು ಮಾಡದಂತೆ ಪ್ರೀತಿಯಿಂದ ಬೋಧಿಸು. ಯಾಕಂದ್ರೆ ದೇವರು ತನ್ನ ಶಿಷ್ಯರಿಗೆ ಏನ್ ಮಾಡಿದರು? 3.5 ವರ್ಷ ತನ್ನ ವಾಕ್ಯವನ್ನು ಬೋಧಿಸಿದರು. ದೇವರ ವಾಕ್ಯದ ಒಂದು ಸ್ಟಡಿ ಅಭ್ಯಾಸ 3 ವರ್ಷ ಯೇಸು ಸ್ವಾಮಿ ತನ್ನನ್ನು ತಾನು ತಗ್ಗಿಸಿಕೊಂಡು, ತಾನು ಗುರುವಾಗಿದ್ದರು, ತಾನು ಸೃಷ್ಟಿಕರ್ತನಾದರೂ ಕೂಡ ಆತನು 12 ಮಂದಿ ಶಿಷ್ಯರನ್ನು ಮಾಡಿಕೊಂಡು ಅವರನ್ನು ಏನ್ ಮಾಡಿದನು? ಅವರ ಮಧ್ಯದಲ್ಲಿ ಒಂದು ಆಳನಂತೆ, ಅಂದ್ರೆ ತಾನು ಯಜಮಾನನ ಬೋಧಕನು ಎಂಬುದಾಗಿ ಆತನು ಗರ್ವ ಪಡದಂತೆ ತಗ್ಗಿಸಿಕೊಂಡು ದೀನತೆಯಿಂದ ಆ ಶಿಷ್ಯರ ಜೊತೆ ಏನ್ ಮಾಡಿದನು? ತನ್ನ ವಾಕ್ಯಗಳನ್ನು ಸಾರಿದನು. ನೀವು ಈ ರೀತಿ ಮಾಡ್ರಿ ಎಂಬುದಾಗಿ ಆತನು ಬೋಧನೆ ಮಾಡದೆ ತನ್ನನ್ನು ತಾನು ಆ ರೀತಿ ಮಾಡಿ ತೋರಿಸಿದನು. ಹಲ್ಲೆಲೂಯಾ. ಶಿಷ್ಯರು ನೀವು ಇದು ಹಿಂಗೆ ಮಾಡಬೇಕು, ಅದೇ ಮಾಡಬೇಕು ಎಂಬುದಾಗಿ ಆತನು ಬರೀ ಮಾತಲ್ಲಿ ಹೇಳಿಲ್ಲ ಪ್ರಿಯರೇ. ಆತನು ಏನ್ ಹೇಳಿದನು? 3.5 ವರ್ಷ ಶಿಷ್ಯರಿಗೆ ಏನ್ ಬೋಧಿಸಿದನು? ದೇವರ ವಿಷಯದಲ್ಲಿ, ಪಾಪದ ವಿಷಯದಲ್ಲಿ ಆತನು ಅದೇ ರೀತಿ ನಡೆದುಕೊಂಡು ತನ್ನ ಶಿಷ್ಯರಿಗೆ ಬೋಧಿಸಿದನು ಮತ್ತು ಅದನ್ನು ಮಾಡಿ ತೋರಿಸಿದನೆಂಬುದಾಗಿ ನೋಡ್ತೇವೆ. ಅದಕ್ಕೆ 3 ವರ್ಷ ದೇವರು ತನ್ನ ಶಿಷ್ಯರ ಜೊತೆ ಸೇವೆ ಮಾಡಿದಾಗ ಆ ಒಂದು ಶಿಷ್ಯರು ಕೂಡ ಆ ದೇವರು ಹೇಳಿದ ವಾಕ್ಯಗಳನ್ನು, ಆತನು ಕೊಟ್ಟಂತ ಆಶ್ವಾದ ಪವಿತ್ರಾತ್ಮ ವರಗಳನ್ನು ಹೊಂದಿಕೊಂಡು ಇವತ್ತು ಇಡೀ ದೇಶದಲ್ಲೆಲ್ಲ ಅವ್ರು ಏನ್ ಮಾಡ್ತಾರೆ? ದೇವರ ವಾಕ್ಯವನ್ನು ಶಿಷ್ಯರು ಸಾರಿದ್ದಾರೆ. ಇವತ್ತು ಕೂಡ ಒಂದೊಂದು ದೇಶಕ್ಕೆ ದೇವರ ವಾಕ್ಯ ಮುಟ್ಟಿದೆ ಅಂದ್ರೆ ಅದು ಯೇಸು ಕ್ರಿಸ್ತನು ಕೊಟ್ಟಂತ ಬೋಧನೆ, ಆತನ ಶಿಷ್ಯರಿಗೆ ಕೊಟ್ಟಂತ ಉಪದೇಶದ ನಿಮಿತ್ತ, ಆತನು ತನ್ನ ಶಿಷ್ಯರಿಗೆ ಕಲಿಸಿದಂತ ಆ ಒಂದು ಉಪದೇಶದಿಂದ ಆಯ್ತು ಎಂಬುದಾಗಿ ನೋಡ್ತೇವೆ. ದೇವರ ಹತ್ರ, ಯೇಸು ಕ್ರಿಸ್ತನ ಹತ್ರ 12 ಮಂದಿ ಶಿಷ್ಯರು ಆ ಬೋಧನೆ ಕಲಿತುಕೊಂಡು, ದೇವರ ವಾಕ್ಯದ ಬೋಧನೆ, ಆ ಒಂದು ಉಪದೇಶ ಕಲಿತುಕೊಂಡು ನಿಜವಾದ ದೇವರು ಯೇಸು ಕ್ರಿಸ್ತನೆಂಬುದಾಗಿ ಇಡೀ ಲೋಕಕ್ಕೆಲ್ಲ ಆತನ ಶಿಷ್ಯರು ಏನ್ ಮಾಡಿದರು? ಪ್ರಚಾರ ಮಾಡಿದರು. ಹಲ್ಲೆಲೂಯಾ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಶಿಷ್ಯರಿಗೆ ಏನ್ ಮಾಡಿ? ಒಳ್ಳೆಯದನ್ನೇ ಬೋಧಿಸಿರಿ. ಇವತ್ತು ಅವರು ಕೆಟ್ಟ ಮಾರ್ಗದಲ್ಲಿ ಹೋಗದಂತೆ ನೀವು ತಡೀರಿ, ಅವರಿಗೆ ದೇವರ ವಾಕ್ಯವನ್ನು ಹೇಳಿ. ಇವತ್ತು ದೇವರ ಸೇವಕರಾಗಿರುವ ನೀವು ಕೂಡ ಇವತ್ತು ಒಬ್ಬ ದೇವರ ಬೋಧಕರಾಗಿ, ಒಬ್ಬ ಉಪದೇಶಕನಾಗಿ ದೇವರು ನಿಮಗೆ ನೇಮಿಸಿಕೊಂಡಿದ್ದಾಗ ನಿಮ್ಮಲ್ಲಿ ಬರುವಂತ ವಿಶ್ವಾಸಿಗಳನ್ನು ಅವ್ರಿಗೆ ಏನ್ ಮಾಡಿರಿ? ವಿಶ್ವಾಸದಲ್ಲಿ ನಡೆಸಿರಿ. ಅವರ ಮುಂದೆ ಒಳ್ಳೆತನದ ನಡೆದುಕೊಳ್ಳಿರಿ. ಇವತ್ತು ನೀವು ಒಳ್ಳೆದನ್ನು ದೇವರ ವಾಕ್ಯದಲ್ಲಿರುವಂತದ್ದು ಹೇಳಿ ಅವರನ್ನು ಉಪದೇಶಿಸಿ ಅವ್ರಿಗೆ ಏನ್ ಮಾಡಿ? ರೆಡಿ ಮಾಡಿರಿ. ದೇವರ ರಾಜ್ಯಕ್ಕಾಗಿ ಅವರಿಗೆ ರೆಡಿ ಮಾಡಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾಕಂದ್ರೆ ಯೆಹೋವ ದೇವರು ಏನ್ ಮಾಡಿದನು? ನಿನ್ನನ್ನು ಉಪದೇಶಿಸಿ ನಿನ್ನ ಮಾರ್ಗಗಳನ್ನು ತಿಳಿಸುವನು. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಒಬ್ಬ ವಿಶ್ವಾಸಿ ನಿನಗೆ ದೇವರ ಸೇವಕರು ನಿನ್ನ ಮೇಲೆ ಇಟ್ಟಿದ್ದಾರೆ ಅಂದ್ರೆ ಆ ಒಂದು ದೇವರ ಸೇವಕರಿಗೆ, ಆ ಉಪದೇಶಕರಿಗೆ, ಆ ಟೀಚರ್ಗೆ ನೀ ಏನ್ ಮಾಡು? ಅವ್ರು ಹೇಳಿದಂತೆ ಕೇಳು. ಇವತ್ತು ಒಂದು ಸಮಯದಲ್ಲಿ ನಿನಗೆ ಆ ಒಂದು ಉಪದೇಶ ಮಾಡದಿರುವಾಗ ನಿನಗೆ ಗೊತ್ತಾಗಲ್ಲ ಆ ನಿರ್ಧಾರ ತೆಗೆದುಕೊಳ್ಳಕ. ಅದಕ್ಕೆ ದೇವರು ನಿನ್ನ ಮೇಲೆ ಒಬ್ಬ ಉಪದೇಶಕ, ಒಬ್ಬ ಬೋಧಕ, ಒಬ್ಬ ಟೀಚರ್ ಇಟ್ಟಿದ್ದಾನೆ. ಅದಕ್ಕೆ ಆ ಟೀಚರ್, ಆ ದೇವರ ಸೇವಕರು ಹೇಳಿದಂತೆ ಆತನ ಮುಖಾಂತರ ದೇವರು ಏನು ವಾಕ್ಯ ಸಾರ್ತಾರೆ ಆ ವಾಕ್ಯದಂತೆ ನೀನು ನಡಿ. ಆಗ ದೇವರು ನಿನಗೆ ಮಾರ್ಗಗಳನ್ನು ದೇವರ ಸೇವಕರ ಮುಖಾಂತರ ತೋರಿಸ್ತಾರೆ ಎಂಬುದಾಗಿ ನೋಡ್ತೇವೆ. ಸೊ ಸ್ಟೂಡೆಂಟ್ಗಳು, ಸೊ ನೀವು ಕೂಡ ಏನ್ ಮಾಡಿ? ಆ ಒಂದು ಉಪದೇಶಕರಿಗೆ, ನಿಮ್ಮ ಟೀಚರ್ ವಿಧೇಯರಾಗಿ ಅವ್ರು ಕಲಿಸಿದಂಥದ್ದು ಕಲ್ತ್ಕೊಳ್ಳಿರಿ. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಹೇಳುತ್ತದೆ, ಶಿಕ್ಷಕರು, ಗುರುಗಳು ಏನಾಗಿದ್ದಾರೆ? ಒಂದು ದೇವರ ಕೊಟ್ಟಂತ ಒಂದು ವರಗಳಾಗಿದ್ದಾರೆ. ಸೊ ಯಾವ ಶಿಷ್ಯರು ಗುರುವಿಗಿಂತ ದೊಡ್ಡರಾಗ್ಲಿಕ್ಕಿಲ್ಲ, ಮತ್ತೆ ತೀರ ಕಲ್ತೇನ ಆಗಿರ್ತಾರೆ ಅಂತ ಪ್ರತಿಯೊಬ್ಬ ಶಿಷ್ಯನು ಗುರುವಿನಂತೆ ಆಗಿರ್ಬೇಕಂದು ಆ ಗುರುಗಳು ಆಸೆ ಪಡ್ತಾರೆ. ಎಲ್ಲ ಟೀಚರ್ಗಳು ಏನ್ ಮಾಡ್ತಾರೆ? ನನ್ನ ಸ್ಟೂಡೆಂಟ್ಗಳು ಒಳ್ಳೆ ರೀತಿ ಓದಿ ಬರೆದಿ ಶಿಕ್ಷಿತರಾಗಿ ಒಳ್ಳೆ ಜಾಬ್ ಮಾಡ್ಬೇಕಂತ ಟೀಚರ್ದು ಏನಿರ್ತದೆ? ಒಂದು ಗುರಿ ಇರುತ್ತೆ. ಅದಕ್ಕೆ ತಂದೆ ದೇವರು ಕೂಡ ಯೇಸು ಕ್ರಿಸ್ತರು ಟೀಚರ್ಗಳಿಗಿಂತ ಟೀಚರ್ ಆಗಿದ್ದಾನೆ. ಆತನು ಗುರುಗಳಿಗಿಂತ ಗುರುವಾಗಿದ್ದಾನೆ. ತನ್ನ ಶಿಷ್ಯರಿಗೆ ತಾನು ತನ್ನ ವಾಕ್ಯವನ್ನು ಸಾರುವಾಗ ಅದೇ ರೀತಿ ಹಿಂಗೆ ಮಾಡ್ಬೇಕೆಂಬುದಾಗಿ ಹೇಳಿದ ಆತನು ಬರೀ ಹೇಳದಂತೆ ಮಾಡಿ ತೋರಿಸಿ ಆತನು ತನ್ನ ಜೀವನದಲ್ಲಿ ಶಿಷ್ಯರ ಮುಂದೆ ನಡೆದುಕೊಂಡು ಅಳವಡಿಸಿಕೊಂಡು ನಡೆಸಿದಾನೆ ಎಂಬುದಾಗಿ ನೋಡ್ತೇವೆ. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಕೂಡ ನಿಮಗೆ ಟೀಚರ್ ಆಗಿ ಒಂದು ಕೆಲಸ ಕೊಟ್ಟಿದಾಗ ಅದರಲ್ಲಿ ನಂಬಿಗಸ್ತರಾಗಿ ನೀವು ಸೇವೆ ಮಾಡಿರಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಜ್ಞಾನ, ದೇವರ ವಾಕ್ಯನ ಕೊಡಿ. ಆಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಇನ್ನು ಹೆಚ್ಚಾಗಿ. ಅದೇ ರೀತಿ ಸೇವಕರೇ, ಸೊ ದೇವರು ನಿನಗೆ ದೇವರ ಸೇವೆ ಮಾಡುವಂತೆ, ದೇವರ ವಾಕ್ಯ ಹೇಳುವಂತೆ, ದೇವರ ವಾಕ್ಯವನ್ನು ಬೋಧಿಸುವಂತೆ, ಉಪದೇಶಿಸುವ ಮಾಡುವಂತ ಒಂದು ವರ ನೀನು ಕೊಟ್ಟಿದೆ. ಆದರೆ ಆ ಒಂದು ಕೆಲಸ ನೀನು ಕೊಟ್ಟಿದ್ದಾರೆ. ನೀನು ಕೂಡ ಬರುವಂತ ಜನರಿಗೆ, ಅನೇಕ ಅನ್ಯ ಜನ, ನೀನು ಕೂಡ ದೇವರ ವಿಷಯದಾಗಿ ಸರಿಯಾಗಿ ಬೋಧಿಸು. ನೀನು ನಿತ್ಯವಾದ ಮಾರ್ಗದ ಬಗ್ಗೆ ನಿಜವಾದ ಬೋಧನೆಯನ್ನು ಬೋಧಿಸು. ನೀನು ಸುಳ್ಳು ಉಪದೇಶ ಹೇಳದಂತೆ
ನೀನು ದುಡ್ಡಿಗೋಸ್ಕರ ಉಪದೇಶ ಮಾಡದಂತೆ, ನೀನು ಆಸ್ತಿ ಅಂತಸ್ತಿಗೋಸ್ಕರ ಉಪದೇಶ ಮಾಡದಂತೆ, ಬೋಧಿಸದಂತೆ, ನೀನು ದೇವರ ವಾಕ್ಯವನ್ನು ಅದು ಕರೆಕ್ಟ್ ಆಗಿ ನೀನು ಮಕ್ಕಳಿಗೆ, ದೇವರ ಮಕ್ಕಳಿಗೆ ನೀನು ಸಾರು. ಆಗ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ನನ್ನ ಜೀವಿತದಲ್ಲಿ ಕೂಡ ನಾನು ಒಬ್ಬ ಇವತ್ತು ನನ್ನ ದೇವರು ಒಳ್ಳೆ ಒಂದು ಎಜುಕೇಶನ್ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಒಳ್ಳೆ ಒಂದು ನರ್ಸಿಂಗ್ ಫೀಲ್ಡ್ ಅಲ್ಲಿ ನರ್ಸಿಂಗ್ ಡಿಪ್ಲೊಮಾ ನರ್ಸಿಂಗ್ ನಾನು ಮಾಡಿದ್ದೆ, ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಯೂಟರ್ ಹಾರ್ಡ್ವೇರ್ ಮಾಡಿದ್ದೀನಿ. ಅನೇಕ ದೇವರು ನನಗೆ ಎಜುಕೇಟೆಡ್ ಮಾಡಿದ್ದಾರೆ. ಆದರೆ ಅದ್ರ ಜೊತೆ ಏನ್ ಕೂಡ ಕೊಟ್ಟಿದ್ದರು, ದೇವರು ತನ್ನ ವಾಕ್ಯಗಳನ್ನು ಕೂಡ ನನಗೆ ಬೋಧಿಸಿದರೆಂಬುದಾಗಿ ನಾನು ನೋಡ್ತೇನೆ. ದೇವರು ತನ್ನ ವಾಕ್ಯಗಳನ್ನು ಕೂಡ ನನಗೆ ಕಲಿಸಿಕೊಡ್ತಾ ಇದ್ದರು. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನನ್ನ ಜೀವಿತದಲ್ಲಿ ನನ್ನ ಕಣ್ಣು ಕಾಣದಿರುವಾಗ ಇವತ್ತು ಎಷ್ಟು ಬಂದರೂ ಕೂಡ ಅದೆಲ್ಲ ವ್ಯರ್ಥವಾಗಿ ಹೋಯಿತು. ಆದರೆ ಯೇಸು ಕ್ರಿಸ್ತನ ವಾಕ್ಯಗಳು, ಆ ಬೋಧನೆ ಮಾಡಿದಂತ ಸೇವಕರು ದೇವರ ವಾಕ್ಯವನ್ನು ಓದಿದಂತ ವಾಕ್ಯಗಳು ನಿಜವಾಗಿ ದೇವರು ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ನನ್ನ ಜೀವಿತದಲ್ಲಿ ಆತನ ವಾಕ್ಯವನ್ನು ಯಾವಾಗಾಯ್ತು ನಾನು ಕೇಳಿ ಆ ವಾಕ್ಯವನ್ನು ಬೋಧಿಸ್ತಾ ಇದ್ದೇನೆ, ಅನೇಕ ಜನರಿಗೆ ಉಪದೇಶ ಮಾಡ್ತಾ ಇದ್ದೇನೆ. ಅದರಿಂದ ದೇವರು ನನಗೆ ಏನ್ ಮಾಡ್ತಾರೆ, ನನ್ನ ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ದೇವರು ನನ್ನ ಕಣ್ಣಿನ ದೃಷ್ಟಿ ಇರಲಿಲ್ಲ ಅಂದರೂ ಕೂಡ ಈ ಲೋಕದಲ್ಲಿ ನನಗೆ ಬದುಕಿಸುತ್ತಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಬೋಧನೆ ಏನಾಗಿದೆ, ಜೀವ ಕೊಡುವಂತದಾಗಿದೆ. ಆತನ ಉಪದೇಶ ಏನಾಗಿದೆ, ನಮ್ಮನ್ನು ಮಾರ್ಗದಲ್ಲಿ, ಒಳ್ಳೆ ಮಾರ್ಗದಲ್ಲಿ ನಡೆಸುವಂತದಾಗಿದೆ. ಇವತ್ತು ಎಲ್ಲರೂ ಕೈ ಬಿಟ್ಟರು, ಆದರೆ ದೇವರು ನನಗೆ ಕೈ ಬಿಡಲಿಲ್ಲ. ಕಣ್ಣು ಕಾಣದಿದ್ದರೂ ಕೂಡ ದೇವರು ಯೂಟ್ಯೂಬ್ ಅಲ್ಲಿ, ಆನ್ಲೈನ್ ಅಲ್ಲಿ ವಾಕ್ಯಗಳು ಸಾರುವಂತೆ ದೇವರು ಆಶೀರ್ವಾದ ಮಾಡಿ ಇವತ್ತು ನನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಆ ಗುರುಗಳಾಗಿರುವಂತ, ಆ ಬೋಧಕನಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದಾಗ ಆತನ ಎಂದಿಗೂ ಕೈ ಬಿಡೋದಿಲ್ಲ. ಇವತ್ತು ನಾನು ಎಷ್ಟೇ ಬರೆದ್ರು ಕೂಡ ಅದು ಎಲ್ಲ ಇರತ್ತು ವೇಸ್ಟ್ ಆಯ್ತು. ಆದರೆ ದೇವರ ವಾಕ್ಯ ಓದಿದ್ದು, ದೇವರಿಗೆ ಪ್ರಾರ್ಥನೆ ಮಾಡಿದ್ದು ಅದು ವ್ಯರ್ಥವಾಗಲಿಲ್ಲ. ದೇವರು ಉಪದೇಶದಿಂದ ಕಲಿತುಕೊಂಡಿದಾಗ ಅದು ವ್ಯರ್ಥವಾಗಲಿಲ್ಲ. ಇವತ್ತು ದೇವರ ವಾಕ್ಯವನ್ನು ಸಾರುವಂತೆ ದೇವರನ್ನು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಆನ್ಲೈನ್ ಯೂಟ್ಯೂಬ್ ಮುಖಾಂತರವಾಗಿ ದೇವರ ವಾಕ್ಯವನ್ನು ನನಗೆ ಸಾರುವಂತೆ, ಕಣ್ಣು ಕಾಣದಿದ್ದರೂ ಕೂಡ ಅದೆಲ್ಲ ಆಪರೇಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಅನೇಕ ಜನರ ಹತ್ರ ಅದು ಶೇರ್ ಆಗುವಂತೆ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಗುರುಗಳಿಗಿಂತ ಗುರು ಆಗಿರೋ ಯೇಸು ಕ್ರಿಸ್ತನನ್ನು ನೀವು ನಿಮ್ಮ ಜೀವಿತದಲ್ಲಿ ಗುರುವಾಗಿ ಸ್ವೀಕಾರ ಮಾಡಿಕೊಳ್ಳಿರಿ. ಯಾಕಂದ್ರೆ ಆತನು ನಿಮ್ಗೆ ಆ ಬುದ್ಧಿ ಜ್ಞಾನ ಕೊಡುವಂತ ದೇವರಾಗಿದ್ದಾರೆ. ನಿಮ್ಮ ಮಾರ್ಗಗಳನ್ನು ತಿಳಿಸಿ ನಿಮ್ಗೆ ಉನ್ನತ ಲೋಕದಲ್ಲಿ, ಮುಂದಿನ ದಿನದಲ್ಲಿ, ಉನ್ನತವಾಗಿ ನಿತ್ಯ ಜೀವನದಲ್ಲಿ ಮತ್ತೆ ಈ ಲೋಕದಲ್ಲಿ ಕೂಡ ನೀನು ಬೇಕಾಗಿದ್ದು ಎಲ್ಲ, ಯಾವ ವಿಷಯದಲ್ಲಿ ಯಾವ ರೀತಿ ಎಲ್ಲಿ ಹೆಂಗ್ ಮಾತಾಡ್ಬೇಕು, ಎಲ್ಲಿ ಯಾವ ರೀತಿ ಇರ್ಬೇಕಂಬ ಬುದ್ಧಿ ಜ್ಞಾನವೇ ಕೊಟ್ಟು ಇವತ್ತು ಈ ಲೋಕದಲ್ಲಿ ಬದುಕಬೇಕಾದ್ರೆ ನಮಗೆ ಏನ್ ಬೇಕು, ಬುದ್ಧಿ ಬೇಕು, ಜ್ಞಾನ ಬೇಕು. ಆ ಜ್ಞಾನ ಬೇಕಾದ್ರೆ ಆ ಯೇಸು ಕ್ರಿಸ್ತನು ಆಗಿರುವಂತ, ಆ ಗುರು ಆಗಿರುವಂತ ಯೇಸು ಕ್ರಿಸ್ತನಲ್ಲಿ ನಾವು ಹೋದ್ರೆ, ಆತನ ಪಾದ ಸನ್ನಿಧಿಯಲ್ಲಿ ಬಂದಿದಾಗ ದೇವರು ನನಗೆ ಬೋಧಿಸು, ನನಗೆ ಈ ವಿಷಯದ ನನಗೆ ಕಲಿಸು, ನನಗೆ ಉಪದೇಶ ಮಾಡು ಎಂಬುದಾಗಿ ಹೇಳಿದಾಗ ದೇವರು ನಮ್ಮ ಖಂಡಿತ ಉಪದೇಶ ಮಾಡಿ ನಮ್ಮ ಮಾರ್ಗಗಳನ್ನು ಆಶೀರ್ವಾದ ಮಾಡ್ತಾರೆ. ಪೌಲ್ ದಿನಾಂಕರು ಕೂಡ ಅವ್ರ ಸ್ಟಡಿಯಲ್ಲಿ ಫೇಲ್ ಆಗಿರುವಾಗ, ಅವ್ರಿಗೆ ಏನು ಖುಷಿ ಆಗುತ್ತೆ, ಎಲ್ಲಾ ಸಬ್ಜೆಕ್ಟ್ ಫೇಲ್ ಆಗಿರುವಾಗ, ಯೇಸುವೆ ನನಗೆ ನೀನು ಬೋಧಿಸು, ನೀನು ಟೀಚರ್ ಆಗಿ ನಾನು ಬೋಧಿಸು ಎಂಬುದಾಗಿ ಪೌಲ್ ದಿನಾಂಕರು ಕೂಡ ದೇವರಲ್ಲಿ ಪ್ರಾರ್ಥಿಸಿದಾಗ ಅವರ ಜೊತೆ ಟೇಬಲ್ ಮೇಲೆ ಒಂದು ಚೇರ್ ಹಾಕೊಂಡು ಅವರು ಓದುವಾಗ ಪಕ್ಕದಲ್ಲಿ ಒಂದು ಚೇರ್ ಇಡ್ತಾ ಇದ್ರು. ಯೇಸುವೆ ನೀನ್ ನನ್ನ ಪಕ್ಕ ಬಂದು ನನ್ನ ಬೋಧಿಸು, ನನ್ನ ಟೀಚ್ ಮಾಡುವುದಾಗಿ ಬೋಧಕರು ಪ್ರಾರ್ಥಿಸಿದಾಗ ದೇವರು ಅವರಿಗೆ ಆ ಸ್ಟಡಿಯಲ್ಲಿ, ಎಜುಕೇಶನ್ ಅಲ್ಲಿ ಒಳ್ಳೆ ಬೋಧಿಸಿದ್ರು. ಅವ್ರಿಗೆ ಒಳ್ಳೆ ಅರ್ಥವಾಗುವಂತೆ ತಿಳಿಸಿ ಅವ್ರಿಗೆ ಒಳ್ಳೆ ಬುದ್ಧಿ ಜ್ಞಾನ ಕೊಟ್ಟು ಇವತ್ತು ಫೇಲ್ ಆಗಿರುವಂತ ಅವರಿಗೆ ಪಾಸ್ ಮಾಡಿ ಅನೇಕ ಡಿಗ್ರಿಗಳನ್ನು ಪಡೆದುಕೊಳ್ಳುವಂತೆ ದೇವರಿಗೆ ಆಶೀರ್ವಾದ ಮಾಡಿ ಇವತ್ತು ಅನೇಕ ಜನರಿಗೆ ಅವರು ಒಂದು ಸರ್ಟಿಫಿಕೇಟ್, ಡಿಗ್ರಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತ ಒಬ್ಬ ದೊಡ್ಡ ಏನ್ ಮಾಡ್ತಾರೆ, ಪ್ರಿನ್ಸಿಪಲ್ ಆಗಿ, ಒಬ್ಬ ದೊಡ್ಡ ಡಾಕ್ಟರ್ ಆಗಿ ದೇವರು ಅವರನ್ನು ತನ್ನ ಸೇವೆಯಲ್ಲಿ ಒಳ್ಳೆ ಒಂದು ಎಜುಕೇಶನ್, ಒಂದು ಸಂಸ್ಥೆಯಲ್ಲಿ ದೇವರು ಅವರನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ನನಗೆ ಜ್ಞಾನ ಬೇಕು, ಬುದ್ಧಿ ಬೇಕು, ದೇವರನ್ನು ಕಲಿಸು, ನನಗೆ ಉಪದೇಶಿಸು, ನನ್ನ ಬೋಧನೆ ಮಾಡಿ ಎಂಬುದಾಗಿ ನಾವು ದೇವರ ಹತ್ರ ಹೋದಾಗ ಖಂಡಿತ ದೇವರು ನಮಗೆ ಒಳ್ಳೆ
ಡಿಗ್ರಿಗಳಲ್ಲಿ ಪಾಸ್ ಆಗಿ ಮತ್ತೆ ನಾವು ಅನೇಕರ ಜನರಿಗೆ ಡಿಗ್ರಿ ಕೊಡುವಂತೆ ದೇವರು ನಮ್ಗೆ ಆಶೀರ್ವಾದ ಮಾಡಿ ಆ ಒಂದು ಸ್ಥಾನಮಾನ ನಮಗೆ ಕೊಡ್ತಾರೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಟೀಚರ್ಗಳಾಗಿ ನೀವು ಸೇವೆ ಮಾಡುವಂತವರು ಮತ್ತು ಈಗ ದೇವರ ಸೇವೆಯನ್ನು ಮಾಡುವಂತ ಎಲ್ಲ ಸೇವಕರು, ಎಲ್ಲ ದಾಸರೇ, ನೀವು ನ್ಯಾಯವಾಗಿ ದೇವರು ಕೊಟ್ಟಂತ ಕೆಲಸವನ್ನು ಮಾಡಿ ನಿಮ್ಮ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಒಳ್ಳೆಯ ದೇವರ ವಾಕ್ಯ ಸಾರಿ ನಿಜವಾದ ಬೋಧನೆ ಬೋಧಿಸಿ ಅವರಿಗೆ ಒಳ್ಳೆ ಉಪದೇಶ ಕೊಟ್ಟು ನೀವು ದೇವರ ಮಹಿಮೆ ಹೊಂದಿಕೊಳ್ಳಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಸೊ ದೇವರು ಹೀಗಾಗುವಂತೆ ಈ ವಾಕ್ಯಗಳೆಲ್ಲ ನಮ್ಮ ಎಲ್ಲರ ಆತ್ಮಿಕ ಲಾಭಕ್ಕಾಗಿ ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಒನ್ಸ್ ಅಗೇನ್, ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್, ಯು ಅಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.